Hello students, welcome to our YouTube channel Vidya for Success. Hello students, in this video let us solve some problems on weighted price index numbers. The first problem on the screen is compute Laspers, Pasch's, Marshall Edwards, Dorbish-Bowley's and Fisher's index numbers for 2000 from the following data. So, we've been asked to find price index number for the year 2000 from the following data. ಸರಿನಾ? ಸೊ ಹಾಗಾದರೆ ನಮಗೆ 5 ಫಾರ್ಮುಲಾಸ್ನ ಇಲ್ಲಿ ಯೂಸ್ ಮಾಡಬೇಕಿಲ್ಲಿ. ಸೊ ವಾಟ್ ಆರ್ ದ ಡಾಟಾ ಗಿವನ್ ಹಿಯರ್? You can notice on the screen the table is having the following details. Commodities ಹೇಳಿದ್ದಾರೆ A, B, C, D, E ಅಂತ. Totally 5 commodities ಇದೆ. Commodities in the price as well as quantity ನ ಇಲ್ಲಿ represent ಮಾಡಿದ್ದಾರೆ in two periods. One is 1995, another one is in the year 2000. So in the year 1995 price ಹೇಳಿದ್ದಾರೆ in terms of rupees, similarly quantity. Similarly for 2000 also they have mentioned price as well as quantity. So here we've been asked to find price index number for 2000 from the following data ಅಂತ ಹೇಳಿದ್ದಾರೆ. ಸೊ ಹಾಗಾದರೆ 2000 with respect to base year ನೋಡ್ಬೇಕು ನಾವು, ಸರಿನಾ? ಸೊ ಹಾಗಾದರೆ ಬೇಸ್ ಇಯರ್ ಯಾವುದಿಲ್ಲಿ 1995, 2000 ಈಸ್ ದ ಕರೆಂಟ್ ಇಯರ್. ಸೊ 1995 ಬೇಸ್ ಇಯರ್ ಆಗಿರೋದ್ರಿಂದ ಆ ಪೀರಿಯಡಿಂದ ಏನು ಪ್ರೈಸ್ ಕೊಟ್ಟಿದ್ದಾರೆ ಇಲ್ಲಿ, ಫಾರ್ ಎಕ್ಸಾಂಪಲ್ 6, 2, 4, 10, 8 ಇದೆಯಲ್ಲ, ದೇ ಆರ್ ರೆಫರ್ಡ್ ಆಸ್ P0. ಓಕೆ, ಸಿಮಿಲರ್ಲಿ 1995 ಕ್ವಾಂಟಿಟಿನ ನಾವು Q0 ಅಂತ ಕನ್ಸಿಡರ್ ಮಾಡ್ತೀವಿ. ಹಿಯರ್ Q0 ಯಾವ್ದು 50, 100, 60, 30, 40. ನೆಕ್ಸ್ಟ್ ಫಾಲೋಡ್ ಬೈ ದಟ್ 2000 ಇಯರ್ದು ಕರೆಂಟ್ ಇಯರ್ದು ಪ್ರೈಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕೊಟ್ಟಿದ್ದಾರೆ. ಪ್ರೈಸ್ ಈಸ್ ರೆಪ್ರೆಸೆಂಟೆಡ್ ಆಸ್ P1, ಕ್ವಾಂಟಿಟಿ ವಿಲ್ ಬಿ ರೆಪ್ರೆಸೆಂಟೆಡ್ ಆಸ್ Q1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. Let us find solution for the first problem. Again we need to recreate the same table, but here we need to consider different notations for each column. Commodities as it is ಬರ್ಕೊಳ್ಳೋಣ. Commodities A, B, C, D, E ಅಂತ ಮೆನ್ಷನ್ ಮಾಡಿದ್ದೀವಿ. Followed by, first let us go with base price P0. ಅದಾದಮೇಲೆ next column base quantity, followed by current year price, later on current year quantity. ಸೊ ಹಾಗಾಗಿ P0, Q0, P1, Q1 ಅಂತ ಹೇಳ್ಬಿಟ್ಟು 4 ಕಾಲಮ್ಸ್ ಕನ್ಸಿಡರ್ ಮಾಡಿದ್ದೀರಾ. ಸೊ ಆಲ್ರೆಡಿ ಇಟ್ ಈಸ್ ನಮ್ಮ ಟೇಬಲಲ್ಲಿ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ನ ಕಾಪಿ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಕಾಪಿ ಮಾಡಿದ್ಮೇಲೆ ನೆಕ್ಸ್ಟ್, ಸೊ ವಿ ನೀಡ್ ಟು ಫೈಂಡ್ ಪ್ರೈಸ್ ಇಂಡೆಕ್ಸ್ ಫಾರ್ ಲಾಸ್ಪರ್ಸ್, ಪ್ಯಾಷೇಸ್, ಮಾರ್ಷಲ್ ಎಡ್ವರ್ಡ್, ಡಾರ್ಬಿಶ್-ಬೌಲಿ ಆ್ಯಂಡ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಎಲ್ಲ ನೋಡಬೇಕು. ಸೊ ಹಾಗಾಗಿ ವಿ ನೀಡ್ ಫ್ಯೂ ಮೋರ್ ಕಾಲಮ್ಸ್ಗಳು ಬೇಕಾಗತ್ತೆ. ಯಾವ್ಯಾವ ಕಾಲಮ್ಸ್ ಬೇಕಾಗತ್ತೆ? ಸೊ P0, Q0 ಬೇಕು, P1, Q0, P0, Q1 ಆ್ಯಂಡ್ P1, Q1 ಬೇಕಾಗತ್ತೆ, ಸರಿನಾ? ಸೊ ಕಾಲಮ್ ಹಾಕೊಳ್ತೀರಾ, ಕಾಲಮ್ ಹಾಕ್ಕೊಂಡೆ ಅದು ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಅಲ್ಲಿ ನೋಡಿ P0, Q0 ಅಂತ ಏನು ಫಸ್ಟ್ ಕಾಲಮ್ ಇದೆ ಅದ್ರ ವ್ಯಾಲ್ಯೂ 300 ಬಂದಿದೆ. ಸೊ 300 ಹೇಗೆ ಬಂತು? P0 ವ್ಯಾಲ್ಯೂ ಇಂಟು Q0 ವ್ಯಾಲ್ಯೂ ನೋಡಿದರೆ ಆಯಿತು. ಸೊ ದಟ್ ಈಸ್ 6 ಇಂಟು 50 ಮಾಡಿದ್ರೆ ಆಯಿತು. 6 ಇಂಟು 50 ಈಸ್ 300. ಸೊ ಆ ಕಾಲಮ್ ಮಲ್ಟಿಪ್ಲೈ ಮಾಡಿ ಬರ್ತಾ ಇದ್ದಾರೆ, ವ್ಯಾಲ್ಯೂಸ್ ಬಂತು. ಸೊ ಸಿಮಿಲರ್ಲಿ P1, Q0 ಕಾಲಮಿಗೆ ನೋಡ್ತೀರಾ, P0, Q1 ಕಾಲಮ್ ನೋಡ್ತೀರಾ, ಅದಾದಮೇಲೆ P1, Q1 ಕಾಲಮ್ ಕೂಡ ನೋಡ್ತೀರಾ ಅದೇ ಥರ. ಅದಾದಮೇಲೆ ಲಾಸ್ಟಿಗೆ you will be finding what is the total summation value of the last 4 columns in summation values na ನೋಡ್ತಿದ್ದೀರಾ. So after finding the summation value, let us start working with the formulas. The first formula, Laspers price index number. So Laspers price index number ಏನು? Laspers price index number ಅಲ್ಲಿ we will be considering the base year quantities na ಮಾತ್ರ ಕನ್ಸಿಡರ್ ಮಾಡ್ತೀವಿ. Once again I am repeating, we will be considering only the base year quantities in Laspers price index number. So what is the formula? The Laspers price index number is P01 is equivalent to summation P1 Q0 divided by summation P0 Q0, multiply it with 100. ಸರಿನಾ? ಸೊ ನೋಡಿ ಫಾರ್ಮುಲಾದಲ್ಲಿ ನೋಡಿ ನಾವು ಬರೀ ಬೇಸ್ ಇಯರ್ದು ಕ್ವಾಂಟಿಟಿ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. Q0 ಎರಡು ಕಡೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ದ ಸೈಡ್ಸ್ Q0 ಇದೆ, ಸರಿ. ನಾವು ಮತ್ತೆ ಫಾರ್ಮುಲಾ ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೇಕಾರೆ ದ ಫಾರ್ಮುಲಾ ಮೆನ್ಷನ್ ಮಾಡಬೇಕಾದ್ರೆ ನಾವು P01 ಅಂತ ಹೇಳ್ಬಿಟ್ಟು ಅದರ ತಲೆ ಮೇಲೆ ಒಂದು ನೋಟೇಷನ್ ಹಾಕಿದ್ವಿ, ಎಲ್ ಅಂತ ಹಾಕೊಂಡಿದ್ವಿ. ನಾನು ಇಲ್ಲಿ ಹಾಕ್ಕೊಂಡಿಲ್ಲ, ಬೇಕು ಅಂತ ನೀವು ಅದನ್ನು ಬರ್ಕೊಳ್ಬೋದು. ಓಕೆ, ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಮೇಷನ್ P1 Q0 ವ್ಯಾಲ್ಯೂ ನಮಗೆ ಗೊತ್ತಿದೆ, ಟೇಬಲಲ್ಲಿದೆ, ದಟ್ ಈಸ್ 1900 ಅಂತ ಇದೆ. ಸಿಮಿಲರ್ಲಿ ಸಮೇಷನ್ P0 Q0 ವ್ಯಾಲ್ಯೂ ಕೂಡ ಇದೆ, 1360 ಅಂತ ಇದೆ. ಸೊ ಮಲ್ಟಿಪ್ಲೈ ಮಾಡಿದರೆ 100 ಜೊತೆ ಅದನ್ನು ಡಿವೈಡ್ ಮಾಡಿ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ
139.71. So the last first price index number is 139.71. ಅಂದರೆ ಏನು? ಇಟ್ ಮೀನ್ಸ್ ಪ್ರೈಸ್ ಎಷ್ಟು ಚೇಂಜ್ ಆಗಿದೆ ಲಾಸ್ಟ್ ಪರ್ಸ್ ಪ್ರಕಾರ 139.71% ಅಷ್ಟು ಚೇಂಜ್ ಆಗಿದೆ ಫ್ರಮ್ ಕಂಪೇರಿಂಗ್ ಇಟ್ ವಿತ್ ಬೇಸ್ ಇಯರಿಗೆ ಮತ್ತು ಕರೆಂಟ್ ಇಯರ್ ಕಂಪೇರ್ ಮಾಡಿದಾಗ ಎಷ್ಟು ಚೇಂಜಸ್ ಆಗಿದೆ ಅಂತ ಗೊತ್ತಾಗ್ತಿದೆ. ಸರಿನಾ? ನೆಕ್ಸ್ಟ್ ಪ್ಯಾಶಸ್ ಮಾಡೋಣ. ಪ್ಯಾಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಲಿ ಏನು? ವಿ ವಿಲ್ ಬಿ ಕನ್ಸಿಡರಿಂಗ್ ಓನ್ಲಿ ದ ಯಾವುದ್ರದ್ದು ಕ್ವಾಂಟಿಟಿ ಕನ್ಸಿಡರ್ ಮಾಡ್ತೀವಿ? ವಿಲ್ ಬಿ ಕನ್ಸಿಡರ್ ಓನ್ಲಿ ಕರೆಂಟ್ ಇಯರ್ ಕ್ವಾಂಟಿಟಿ ಕನ್ಸಿಡರ್ ಮಾಡ್ತೀವಿ. ಕರೆಂಟ್ ಇಯರ್ ಕ್ವಾಂಟಿಟಿ ಇಸ್ ಇಂಡಿಕೇಟೆಡ್ ಬೈ Q1. ಸೊ ವಾಟ್ ಇಸ್ ದ ಫಾರ್ಮುಲಾ? ದ ಪ್ಯಾಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ P01 is equal to summation P1 Q1 divided by summation P0 Q1 multiply with 100. So both numerator and denominator is indicated with Q1. ಎರಡೂ ಕಡೆ Q1 ಇದೆ ಅಲ್ವಾ? ಸೊ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ ನಿಮಗೆ ಪ್ಯಾಶಸ್ ವ್ಯಾಲ್ಯೂ ಸಿಗ್ತದೆ. ಪ್ಯಾಶಸ್ ವ್ಯಾಲ್ಯೂ ಅಲ್ಲಿ 139.88 ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಪ್ಯಾಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಪ್ರಕಾರ ವಾಟ್ ಈಸ್ ದ ಚೇಂಜ್? ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿದ್ರೆ 139.88% ಅಷ್ಟು ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಮಾರ್ಷಲ್ ಎಡ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ ನೋಡಬೇಕೀಗ ನಮಗೆ. ಸೊ ಮಾರ್ಷಲ್ ಎಡ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನದು? ವಾಟ್ ಈಸ್ ದ ಫಾರ್ಮುಲಾ ಬೇಸಸ್? ಹಿಯರ್ ವಿ ವಿಲ್ ಬಿ ಕನ್ಸಿಡರಿಂಗ್ ಬೋತ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ. ಆ ಎರಡರದ್ದು ಅವರೇಜ್ನ ಕನ್ಸಿಡರ್ ಮಾಡ್ತೀವಿ. ವಿಲ್ ಬಿ ಕನ್ಸಿಡರಿಂಗ್ ದ ಅವರೇಜ್ ಆಫ್ ಬೋತ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ quantities and average na consider ಮಾಡ್ತೀವಿ. So as you can notice on the screen, P01 is equivalent to summation P1 ಅದಾದ್ಮೇಲೆ within the bracket base year current year ಎರಡರದ್ದು ಕ್ವಾಂಟಿಟೀಸ್ ದ ಅವರೇಜ್ ತೊಗೊಂಡಿದ್ದೀವಿ. ಸೊ ದಟ್ಸ್ ವೈ Q0 ಪ್ಲಸ್ Q1 ಡಿವೈಡೆಡ್ ಬೈ 2 ಅಂತ ಮಾಡಿದ್ದೀವಿ. ಸರಿನಾ? ಅದೇ ಥರ ಡಿನೋಮಿನೇಟರ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀರಾ ನೀವು. ಕಂಪ್ಲೀಟ್ ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ 100. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 139.79 ಅಂತ ಬರ್ತಾ ಇದೆ. ಸರಿನಾ? ಸೊ ಹಿಯರ್ ಯು ನೀಡ್ ಟು ಬಿ ಕೇರ್ಫುಲ್ ಮಾರ್ಷಲ್ ಎಡ್ವರ್ತ್ ಯೂಸ್ ಮಾಡಬೇಕಾರೆ. ಸೊ ಅಲ್ಲಿ ನೋಡಿ 1900 ಪ್ಲಸ್ 1800 ಅಂತ 880 ಅಂತ ಇದೆ. ಸೊ ನೀವು ವರ್ಕ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಸೊ ನಾನು ಸರ್ ನೀವು ಹೇಳ್ಬೋದು ಸರ್ ನೀವು ಇದೇ ಯಾವ ಥರ ಸರ್ ಈ ಥರ ಬಂದು 1900 ಇಂಟು ಪ್ಲಸ್ 1880 ಅಂತ ಕೇಳ್ಬೋದು. ಯಾಕೆ ಅಂತ ಆ ಫಸ್ಟ್ ಫಾರ್ಮುಲಾನ ಮತ್ತೆ ನಾನು ರೆಡ್ಯೂಸ್ಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಹಳೆ ವೀಡಿಯೋದಲ್ಲಿ ಇದೆ, ನೋಟಿಸ್ ಮಾಡಿ ಬೇಕಿದ್ರೆ. ಸರಿ, ನೆಕ್ಸ್ಟ್ ಫಾಲೋಡ್ ಬೈ ದಟ್ ದ ನೆಕ್ಸ್ಟ್ ಫಾರ್ಮುಲಾ ಇಸ್ ಡಾರ್ಬಿಶ್-ಬೌಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ P01 is equivalent to ಏನಿದು ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಪರ್ಸೆಂಟ್ ಪ್ಯಾಶೇಸ್ ಅಂತ ಹೇಳ್ತೀವಿ. ನೆನಪಿದೆಯಾ? ಸೊ ವಾಟ್ ಈಸ್ ಡಾರ್ಬಿಶ್-ಬೌಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್? ಇಟ್ ಈಸ್ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಪರ್ಸ್ ಆ್ಯಂಡ್ ಪ್ಯಾಶೇಸ್. ಸೊ ಹಾಗಾಗಿ ಇಲ್ಲೇನು ಮಾಡಿದ್ದೀವಿ? ಈಕ್ವಲ್ಸ್ ಹಾಫ್ ಇಂಟು ಪ್ರೈಸ್ ಇಂಡೆಕ್ಸ್ ಆಫ್ ಲಾಸ್ಟ್ ಪರ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ಆಫ್ ಪ್ಯಾಶಸ್ ಅಂತ ಬರ್ಕೊಂಡಿದ್ದೀವಿ ಫಾರ್ಮುಲಾ. ಸೊ ಆಲ್ರೆಡಿ ಪ್ರೈಸ್ ಇಂಡೆಕ್ಸ್ ಆಫ್ ಲಾಸ್ಟ್ ಪರ್ಸ್ ಗೊತ್ತಿದೆ ನಮಗೆ. ಸೊ 139.71 ಪ್ಲಸ್ ಪ್ಯಾಶಸ್ ಇನ್ 139.88 ಅಂತ ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ 139.795 ಅಂತ ಬರ್ತಿದೆ. ಸೊ ದಟ್ ಈಸ್ ದ ಪ್ರೈಸ್ ಇಂಡೆಕ್ಸ್ ಫಾರ್ ಡಾರ್ಬಿಶ್-ಬೌಲಿಸ್. ದ ಲಾಸ್ಟ್ ಒನ್ ಈಸ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಐಡಿಯಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಏನದು ಹೇಗೆ ಅದು? P01 is equivalent to square root of last purse into ಪ್ಯಾಶೇಸ್. ಓಕೆ, ಲಾಸ್ಟ್ ಪರ್ಸ್ ಮತ್ತು ಪ್ಯಾಶೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ದು ಸ್ಕ್ವೇರ್ ರೂಟ್ ನೋಡಿದರೆ ನಮಗೆ ಆನ್ಸರ್ ಸಿಗ್ತದೆ. ಸೊ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ ಲಾಸ್ಟ್ ಪರ್ಸ್ ಇಂಟು ಪ್ಯಾಶೇಸ್ ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ದೀರಾ. ಆನ್ಸರ್ ನಮಗೆ ಸ್ಕ್ವೇರ್ ರೂಟ್ ತೆಗೆದ ಮೇಲೆ 139.7949 ಅಂತ ಆನ್ಸರ್ ಬರ್ತದೆ. ಸೊ ಹಿಯರ್ ವಿ ಹ್ಯಾವ್ ಫಿನಿಶ್ಡ್ ಫೈಂಡಿಂಗ್ ಸೊಲ್ಯೂಷನ್ ಫಾರ್ ದ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್. From the following data, construct Darbish-Bowlies and Fisher's index number. So, ಎರಡು ಮಾತ್ರ ಕಂಪ್ಯೂಟ್ ಮಾಡಲಿಕ್ಕೆ ಹೇಳಿದ್ದಾರೆ, Darbish-Bowlies ಮತ್ತು Fisher's index number. ಓಕೆ, ಸೊ ಲೆಟ್ ಅಸ್ ಗೋ ಥ್ರೂ ದ ಟೇಬಲ್. ಟೇಬಲಲ್ಲಿ ಏನೇನಿದೆ? ಫಸ್ಟ್ ಕಾಲಮ್ ಐಟಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ 1 2 3 4. ನೆಕ್ಸ್ಟ್ ಬೇಸ್ ಇಯರ್ದು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಬೇಸ್ ಇಯರ್ಲಿ ಏನು ಕೊಟ್ಟಿದ್ದಾರೆ? ಪ್ರೈಸ್ ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಇನ್ನೊಂದು ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ದಾರೆ. ಸಿಮಿಲರ್ಲಿ ಕರೆಂಟ್ ಇಯರ್ಲಿ ಕೂಡ ಪ್ರೈಸ್ ಪರ್ ಯೂನಿಟ್ಸ್ ಫಾಲೋಡ್ ಬೈ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರೈಸ್ ಪರ್ ಯೂನಿಟ್ ಅಂತ ಹೇಳಿದ್ರೆ ಗೊತ್ತಿದೆ, ಅದನ್ನು ನಾವೇನು ಮಾಡೋದು? ಬೇಸ್ ಇಯರ್ ಆಗಿದ್ರೆ P0 ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಕರೆಂಟ್ ಇಯರ್ ಆಗಿದ್ರೆ P1 ಅಂತ ಕನ್ಸಿಡರ್ ಮಾಡ್ತೀವಿ. ಫೈನ್. ದೆನ್ ವಾಟ್ ಅಬೌಟ್ ಟೋಟಲ್ ಎಕ್ಸ್ಪೆಂಡಿಚರ್? ಇಟ್ಸ್ ಅ ನ್ಯೂ ಥಿಂಗ್ ಫಾರ್ ಅಸ್. ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಟೋಟಲ್ ವ್ಯಾಲ್ಯೂ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ನಾವು ಕಲ್ತ್ಕೊಂಡಿದ್ದೀವಿ V0 ಇಸ್ ಈಕ್ವಲೆಂಟ್ ಟು P0 ಇಂಟು Q0 ಅಂತ ಒಂದು ಕಂಡುಕೊಂಡಿದ್ದೀವಿ. ವ್ಯಾಲ್ಯೂ ಹೇಗೆ ವ್ಯಾಲ್ಯೂ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಹೇಗಾಯಿತು ಅಂದರೆ ಪ್ರೈಸ್ ಎಷ್ಟು ಒಂದು ಆರ್ಟಿಕಲ್ಲಿಗೆ ಮಲ್ಟಿಪ್ಲೈಡ್ ಬೈ ಎಷ್ಟು ಆರ್ಟಿಕಲ್ಸ್ ತೊಗೊಂಡ್ವಿ, ಅವಾಗ ಏನಾಗುತ್ತೆ? ಟೋಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬುಕ್ಕಿಗೆ 10 ರೂಪಾಯಿ ಆದರೆ ಒಂದು ಬುಕ್ಕಿಗೆ 10 ರೂಪಾಯಿ ಆದರೆ 10 ಬುಕ್ಕಿಗೆ ಎಷ್ಟು ಅಂತ ಹೇಳಿದ್ರೆ
10 ಇಂಟು 10 ಮಾಡಿ 100 ಆಯಿತು ಸರಿನಾ. ಅಲ್ಲಿಗೆ ಟೋಟಲ್ ಎಕ್ಸ್ಪೆಂಡಿಚರ್ ಸಿಕ್ತು 100 rupees ಆಯಿತು, ಅಥವಾ ಟೋಟಲ್ ವ್ಯಾಲ್ಯೂ 100 rupees ಅಂತ ಸಿಕ್ತು ಸರಿ. ಸೊ ಹಿಯರ್ ವಿ ಹ್ಯಾವ್ ಬಿನ್ ಗಿವನ್ ಪ್ರೈಸ್ ಫಾರ್ ಬೇಸ್ ಇಯರ್ ಆ್ಯಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಸೇಮ್ ಥಿಂಗ್ ಫಾರ್ ಕರೆಂಟ್ ಇಯರ್ ಕೊಟ್ಟಿದ್ದಾರೆ, ಬಟ್ ನಮಗೆ ಕ್ವಾಂಟಿಟಿ ಕೊಟ್ಟಿಲ್ಲ. ಸೊ ಹಾಗಾದರೆ ಏನು ಮಾಡಬೇಕು ಇನ್ ದಿಸ್ ಪ್ರಾಬ್ಲಮ್? ವಿ ನೀಡ್ ಟು ಫೈಂಡ್ ಕ್ವಾಂಟಿಟಿ ಫಾರ್ ಬೇಸ್ ಇಯರ್ ಆಸ್ ವೆಲ್ ಆಸ್ ಫಾರ್ ಕರೆಂಟ್ ಇಯರ್. ಎರಡಕ್ಕೂ ಕ್ವಾಂಟಿಟಿಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಆನ್ ದ ಸ್ಕ್ರೀನ್ ಐ ಹ್ಯಾವ್ ರಿಟನ್ ಎಕ್ಸ್ಪೆಂಡಿಚರ್ ಹೇಗೆ ಬರುತ್ತೆ ಅಂತ ಹೇಳಿದ್ದೀನಿ. ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಪ್ರೈಸ್ ಇಂಟು ಕ್ವಾಂಟಿಟಿ. ಬಟ್ ನನಗೆ ಕ್ವಾಂಟಿಟಿ ನೋಡಬೇಕಂದ್ರೆ ಏನು ಮಾಡಬೇಕು? ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್ ಸರಿನಾ. ಫಸ್ಟಿಗೆ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಫಾಲೋಡ್ ಬೈ ದಟ್ ಒನ್ಸ್ ಅಗೇನ್ ಕನ್ಸ್ಟ್ರಕ್ಟ್ ದ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀನಿ. ಫಸ್ಟ್ ಕಾಲಮ್ ಈಸ್ ಐಟಮ್ಸ್ 1 2 3 4 ಐಟಮ್ಸ್ಗಳಿದೆ, ಅದು ತೊಗೊಂಡಿದ್ದೀನಿ. ಅದಾದಮೇಲೆ ನನಗೆ ಬೇಸ್ ಇಯರ್ದು ಪ್ರೈಸ್ ಕೊಟ್ಟಿದ್ದಾರೆ, ಸೊ P0 ಬರ್ಕೊಳ್ತಾ ಇದ್ದೀನಿ ಸರಿನಾ. ಅದಾದಮೇಲೆ ಏನು ಕೊಟ್ಟಿದ್ದಾರೆ ನಮಗೆ? ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಬೇಸ್ ಇಯರ್ ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನಾಯ್ತಲ್ಲಿ? P0 Q0 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ನಾನು 50 20 8 30. ಬಟ್ ನನಗೇನು ಬೇಕು? ಐ ನೀಡ್ ಕ್ವಾಂಟಿಟಿ ಫಾರ್ ದ ಬೇಸ್ ಇಯರ್ ಬೇಕು ಸರಿನಾ. ಸೊ ಕ್ವಾಂಟಿಟಿ ಫಾರ್ ದ ಬೇಸ್ ಇಯರ್ ಹೇಗೆ ನೋಡೋದು? ಆ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್ ಮಾಡಬೇಕು ಸರಿನಾ. ಸೊ ಹಾಗಾದರೆ ಅಲ್ಲಿ ನೋಡ್ಬೋದು ಟೇಬಲಲ್ಲಿ 6th ಕಾಲಮ್ ನೋಡಿ, ಅಲ್ಲಿ Q0 ಇಸ್ ಈಕ್ವಲೆಂಟ್ ಟು P0 ಇಂಟು Q0 ಡಿವೈಡೆಡ್ ಬೈ P0 ಅಂತ ಇದೆ ಒಂದು ಕಾಲಮ್ ಸರಿನಾ. ಅಂದರೆ ಬೇಸ್ ಇಯರ್ ಕ್ವಾಂಟಿಟಿ ಏನವಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ ಆಫ್ ದ ಬೇಸ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ದ ಬೇಸ್ ಇಯರ್ ಸರಿ. ಸೊ ಅದು ಮಾಡಿದರೆ ನಿಮಗೆ ಆ ಇಯರ್ದು ನಮಗೆ ಕ್ವಾಂಟಿಟಿಗಳು ಸಿಗ್ತಾ ಹೋಗುತ್ತೆ, ಬೇಸ್ ಇಯರ್ ಕ್ವಾಂಟಿಟಿ ಸಿಗ್ತಾ ಹೋಗುತ್ತೆ. 25 5 8 6 ದೀಸ್ ಆರ್ ದ ಕ್ವಾಂಟಿಟೀಸ್ ಫಾರ್ ದ ಬೇಸ್ ಇಯರ್ ಸರಿ. ನೆಕ್ಸ್ಟ್ ಅದೇ ಥರ ನಾವು ಕ್ವಾಂಟಿಟಿ ಫಾರ್ ದ ಕರೆಂಟ್ ಇಯರ್ ಕೂಡ ನೋಡಬೇಕು. ದಟ್ ಈಸ್ Q1 ಈಸ್ ಈಕ್ವಲೆಂಟ್ ಟು ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ಕರೆಂಟ್ ಇಯರ್ ಪ್ರೈಸ್ ಮಾಡಿದರೆ ನಮಗೆ ಕರೆಂಟ್ ಇಯರ್ದು ಕ್ವಾಂಟಿಟಿ ಸಿಗ್ತದೆ ಸರಿನಾ. ಅದಾದಮೇಲೆ ನೆಕ್ಸ್ಟ್ ನಮಗೆ ಡಾರ್ಬಿಶ್ ಬೌಲಿ ಮತ್ತು ಫಿಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ನೋಡಲಿಕ್ಕೆ ಮತ್ತು ಇನ್ನೂ 2 ಕಾಲಮ್ಸ್ಗಳು ಬೇಕಾಗುತ್ತೆ. ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ. ಯಾವುದ್ಯಾವುದು? P0 Q1 ಮತ್ತು P1 Q0 ಸರಿ. ಸೊ ಟೋಟಲಿ ಇನ್ ಆರ್ಡರ್ ಟು ವರ್ಕ್ ವಿತ್ ಡಾರ್ಬಿಶ್ ಬೌಲೀಸ್ ಆ್ಯಂಡ್ ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಐ ನೀಡ್ ಫಾಲೋಯಿಂಗ್ ಕಾಲಮ್ಸ್: P0 Q0, P1 Q1, P0 Q1 ಆ್ಯಂಡ್ P1 Q0 ಸರಿ. ಸೊ ಇಷ್ಟಕ್ಕೆಲ್ಲ ವ್ಯಾಲ್ಯೂ ಹಾಕಿ ಬೇಕಾಗಿರುವಂಥ ಮ್ಯಾನ್ಯುಪ್ಯುಲೇಷನ್ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಲೆಟ್ ಅಸ್ ಮೂವ್ ಫಾರ್ವರ್ಡ್ ವಿತ್ ದ ಫಾರ್ಮುಲಾಸ್. ಫಸ್ಟ್ ಫಾರ್ಮುಲಾ ಡಾರ್ಬಿಶ್ ಬೌಲಿ ಫಾರ್ಮುಲಾ ಏನಪ್ಪ? ಅದು ಪ್ರೈಸ್ ಇಂಡೆಕ್ಸ್ ನಂಬರ್ P01 ಈಸ್ ಈಕ್ವಲೆಂಟ್ ಟು ಹಾಫ್ ಇಂಟು ಲಾಸ್ಪರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಪ್ಲಸ್ ಪ್ಯಾಶೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಇದೆ ಸರಿನಾ. ಅಲ್ಲಿ ನಾನು ನೊಟೇಷನ್ಸ್ನ ಯೂಸ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ನಾನು, ನೀವು ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ತಲೆ ಮೇಲೆ ಅಲ್ಲಿ P01 ಮೇಲೆ ಅದು ಬರೆದಿಲ್ಲ ನಾನು. ಎಲ್ ಮತ್ತು ಲಾಸ್ಪರ್ಸ್ ಮತ್ತು ಪ್ಯಾಶೇಸ್ ಎಲ್ ಮತ್ತು ಪಿ ಅಂತ ಬರೆದಿಲ್ಲ ನಾನು. ಬಟ್ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ನಿಮಗೆ ಲಾಸ್ಪರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಸ್ಟಿಗೆ ನೋಡ್ಕೊಂಡಿರಬೇಕು, ಪ್ಯಾಶೇಸನ್ನು ನೋಡ್ಕೊಂಡಿರ್ಬೇಕಾಗತ್ತೆ. ಸೊ ಮತ್ತೆ ಪ್ರಾಬ್ಲಮ್ ಆಗ ಅದ್ರ ಬದಲು ಏನು ಮಾಡೋಣ? ಈ ಫಾರ್ಮುಲಾ ನೆಕ್ಸ್ಟ್ ಬೇಕು ಅಂದರೆ ಇನ್ನೊಂದ್ಸರಿ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಬೋದು ನಾವು. ಇಫ್ ಯು ಆರ್ ನಾಟ್ ನೋಯಿಂಗ್ ಪ್ಲೀಸ್ ಗೋ ಥ್ರೂ ದ ಪ್ರೀವಿಯಸ್ ವೀಡಿಯೋ, ಹಳೆ ವೀಡಿಯೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಅದನ್ನೇನು ಮಾಡ್ತಿದ್ದೀನಿ, ಹಾಫ್ ಇಂಟು ಲಾಸ್ಪರ್ಸ್ ಇನ್ ಪ್ರೈಸ್ ಏನದು? ಪ್ರೈಸ್ ಇಂಡೆಕ್ಸ್ ನಂಬರ್ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಓಕೆ, ಲಾಸ್ಪರ್ಸಿಂದ ಪ್ಲಸ್ ಪ್ಯಾಶೇಸಿಂದ ಏನಪ್ಪ? ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಅಷ್ಟೇ. ಅದನ್ನು ರಿಪ್ಲೇಸ್ ಮಾಡಿದ್ದೀನಿ ಅಲ್ಲಿ, ಹೋಲ್ ಮಲ್ಟಿಪ್ಲೈಡ್ ಬೈ 100. ಸೊ ಹಿಯರ್ ಇನ್ ದಿಸ್ ಫಾರ್ಮುಲಾ ಯು ನೀಡ್ ಟು ಬಿ ಕೇರ್ಫುಲ್. ಪ್ಲಸ್ ಎರಡು ಪ್ರೈಸ್ ಇಂಡೆಕ್ಸ್ ನಂಬರ್ ಮಧ್ಯದಲ್ಲಿ ಪ್ಲಸ್ ಸಿಂಬಲ್ ಬರ್ತದೆ, ನೋಟಿಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟ್ ಬ್ರಾಕೆಟ್ ಆದಮೇಲೆ ಮಲ್ಟಿಪ್ಲಿಕೇಶನ್ ವಿತ್ 100 ಮಾಡ್ಕೊಳ್ಬೇಕು. ಸೊ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ you will be getting the answer 218.03. So what is the change? ಎಷ್ಟು ವ್ಯತ್ಯಾಸ ಆಗಿದೆ, ಚೇಂಜ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಡಾರ್ಬಿಶ್ ಬೌಲಿ ಪ್ರಕಾರ 218.03% ಅಷ್ಟು ಚೇಂಜ್ ಆಗಿದೆ. ನೆಕ್ಸ್ಟ್ ವರ್ಕಿಂಗ್ ಆನ್ ದ ಫಿಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್ P01 ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಏನು? ಲಾಸ್ಪರ್ಸ್ ಇಂಟು ಪ್ಯಾಶೇಸ್ ಅಲ್ವಾ? ಲಾಸ್ಪರ್ಸ್ ಇಂಟು ಪ್ಯಾಶೇಸ್ ಅಂತ ಹೇಳ್ತೀವಿ ಯೂಶ್ವಲಿ, ಬಟ್ ನಾವು ಅದನ್ನು ಲಾಸ್ಪರ್ಸ್ ಪ್ಯಾಶೇಸ್ ನೋಡ್ತಿಲ್ಲ, ಡೈರೆಕ್ಟಾಗಿ ವರ್ಕ್ ಮಾಡ್ತಿರೋದ್ರಿಂದ ಸ್ಕ್ವೈರ್ ರೂಟ್ ಆಫ್ ಲಾಸ್ಪರ್ಸ್ ಜಾಗದಲ್ಲಿ ಲಾಸ್ಪರ್ಸ್ ಇಂದು ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ ಮಾಡಿ, ಪ್ಯಾಶೇಸ್ ಜಾಗದಲ್ಲಿ ಪ್ಯಾಶೇಸಿಂದ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ ಮಾಡ್ತಿದ್ದೀರಾ. ಸೊ ಹಾಗಾದರೆ ಸ್ಕ್ವೈರ್ ರೂಟ್ ಆಫ್ ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಹೋಲ್ ಮಲ್ಟಿಪ್ಲೈಡ್ ವಿತ್ 100. ಓಕೆ, ಏನು ಆನ್ಸರ್ ಬಂದ ಆನ್ಸರ್ನ ಲಾಸ್ಟಿಗೆ ಹೋಲ್ ಮಲ್ಟಿಪ್ಲೈಡ್ ಬೈ 100 ಮಾಡಬೇಕು ನಾವು. ಸೊ ವರ್ಕ್ ಮಾಡಿದರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 217.96 ಅಂತ ಬರ್ತದೆ. ಸೊ ಹಿಯರ್ ವಿ ಹ್ಯಾವ್ ಫಿನಿಶ್ಡ್ ದ ಸೆಕೆಂಡ್ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಬೋತ್ ಡಾರ್ಬಿಶ್ ಬೌಲಿ ಆ್ಯಂಡ್ ಫಿಶಸ್ ಪ್ರೈಸ್ ಇಂಡೆಕ್ಸ್ ನಂಬರ್. Problem 3. Compute Kelly's price index number for 2005 for the following data. So what is the data given? Commodity, price. Price in ಮಾಡಿದರೆ we have been given price of
ಟೂ ಪೀರಿಯಡ್ಸ್ 2001 ಇಯರಿಂದ ಮತ್ತು 2005 ಇಯರಿಂದ ಕೊಟ್ಟಿದ್ದಾರೆ, ಫಾಲೋಡ್ ಬೈ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಎಲ್ಲಿದೆ? ಇಲ್ಲಿ ಎರಡಿದೆ ಕ್ವಾಂಟಿಟಿ, Q0 Q1 ಇದೆಯಾ? ನೋ, ಓನ್ಲಿ ಒನ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಹಿಯರ್ ಕ್ವಾಂಟಿಟಿ ಈಸ್ ಫಿಕ್ಸೆಡ್. ಸೊ ಯಾವಾಗ ಕ್ವಾಂಟಿಟಿ ಫಿಕ್ಸೆಡ್ ಇರುತ್ತೆ, ದೆನ್ ವಿ ನೀಡ್ ಟು ವರ್ಕ್ ವಿತ್ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ವರ್ಕ್ ಮಾಡಬೇಕಿಲ್ಲಿ, ಸರಿನಾ? ಸೊ ದಿಸ್ ಈಸ್ ದ ಗಿವನ್ ಡಾಟಾ. ಲೆಟ್ ಅಸ್ ಫೈಂಡ್ ಸೊಲ್ಯೂಷನ್. ಸೊ ಅಗೇನ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ದ ಟೇಬಲ್. ಕಮಾಡಿಟಿ ಬರ್ಕೊಳ್ತಿದ್ದೀವಿ. ನೆಕ್ಸ್ಟ್ ನಮಗೇನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡೋಣ. ಸೊ ವಿ ಹ್ಯಾವ್ ಬಿನ್ ಗಿವನ್ ಓನ್ಲಿ ಪ್ರೈಸಸ್. ಬೇಸ್ ಇಯರ್, ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದೀವಿ. ಬೇಸ್ ಇಯರ್ ಪ್ರೈಸ್ ಇಸ್ ಇಂಡಿಕೇಟೆಡ್ ವಿತ್ P0, ಕರೆಂಟ್ ಇಯರ್ ಪ್ರೈಸ್ ಇಸ್ ಇಂಡಿಕೇಟೆಡ್ ವಿತ್ P1. ಬಟ್ ವೆಯ್ಟ್ ಏನು ಮಾಡಿದ್ದಾರೆ? ಎರಡೂ ಇಯರ್ಗೆ, ಬೇಸ್ ಇಯರ್, ಕರೆಂಟ್ ಇಯರ್ ಎರಡಕ್ಕೂ ನಮಗೇನು ಮಾಡಿದ್ದಾರೆ? ಒಂದೇ ಕ್ವಾಂಟಿಟಿ ಕೊಟ್ಟಿದ್ದಾರೆ, ದಟ್ ಈಸ್ ಫಿಕ್ಸೆಡ್ ಕ್ವಾಂಟಿಟಿ. ಸೊ ಇಟ್ ವಿಲ್ ಬಿ ಇಂಡಿಕೇಟೆಡ್ ವಿತ್ ದ ನೊಟೇಷನ್ Q. ಸರಿ, ನೆಕ್ಸ್ಟ್ ಏನು ಹಾಗಾದ್ರೆ ನೆಕ್ಸ್ಟ್ ಕಾಲಮ್ ಬೇಕು ನಮಗೆ, ಇನ್ನೊಂದು ಏನೋ P0 Q ಅಂತ ಬೇಕು, P1 Q ಅಂತ ಇನ್ನೊಂದು ಟೇಬಲ್ ಕಾಲಮ್ ಬೇಕು ನಮಗೆ. ಸೊ ಟೋಟಲಿ ವಿ ನೀಡ್ 2 more extra columns. So what is the Kelly's price index number? Formula ಏನು Kelly's ಇಂದು? P01 is equivalent to summation P1Q divided by summation P0Q into 100. So as you can notice in the formula, both in the numerator and the denominator and both the sides we are using only the fixed quantity, that is Q. Quantity ಏನು ಚೇಂಜ್ ಆಗಿಲ್ಲ, ಸೇಮ್ ಕ್ವಾಂಟಿಟಿ ಇಟ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ಸಮೇಷನ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ 149.96 ಅಂತ ಆನ್ಸರ್ ಬರ್ತಿದೆ. ಸೊ ಅಕಾರ್ಡಿಂಗ್ ಟು ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ದೇರ್ ಈಸ್ ಅ ಚೇಂಜ್ ಆಫ್ ಹೌ ಮಚ್? 149.96% ಚೇಂಜಸ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಪ್ರಾಬ್ಲಮ್ 4. Compute an index number by using the following data. What is the data given? Commodity, base year quantity, and followed by price. Price ಎಷ್ಟು ಕೊಟ್ಟಿದ್ದಾರೆ? ಬೇಸ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ. ಬಟ್ ಕ್ವಾಂಟಿಟಿ ಯಾವ್ದು ಕೊಟ್ಟಿದ್ದಾರೆ? ಓನ್ಲಿ ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಕಾಂಪ್ಯೂಟ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಟೋಟಲಿ ದೇರ್ ಆರ್ 6 ಡಿಫ್ರೆಂಟ್ ಫಾರ್ಮುಲಾ ಸ್ಟಾರ್ಟಿಂಗ್ ವಿತ್ ಲಾಸ್ಟ್ ಪರ್ಸ್ ಅಂತ ಹಿಡಿದು ಕೆಲೀಸ್ ತನಕ ಟೋಟಲಿ 6 ಡಿಫ್ರೆಂಟ್ ಫಾರ್ಮುಲಾಸ್ ಇದೆ. ಯಾವ್ದು ಯೂಸ್ ಮಾಡ್ತೀರಪ್ಪ? ನಮಗೆ ಬೇಸ್ ಇಯರ್ ಕ್ವಾಂಟಿಟಿ ಮಾತ್ರ ಕೊಟ್ಟಿದ್ದಾರೆ. ಸೊ ವೆನ್ ವಿ ಹ್ಯಾವ್ ಬಿನ್ ಗಿವನ್ ಪ್ರೆಸೆಂಟೆಡ್ ವಿತ್ ಓನ್ಲಿ ಬೇಸ್ ಇಯರ್ ಕ್ವಾಂಟಿಟಿ, ವಿ ನೀಡ್ ಟು ಗೋ ವಿತ್ ಲಾಸ್ಟ್ ಪರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಪ್ರೆಸೆಂಟೆಡ್ ಬರೀ ಲಾಸ್ಟ್ ಪರ್ ಪ್ರೈಸ್ ಇಂಡೆಕ್ಸ್ ಮಾತ್ರ ಯೂಸ್ ಮಾಡಬೇಕು. ಸೊ ಅದನ್ನು ಅಪ್ಲೈ ಮಾಡೋಣ. ನೆಕ್ಸ್ಟ್ ವಿ ನೀಡ್ ಟು ಕ್ರಿಯೇಟ್ ದ ಟೇಬಲ್ ಒನ್ಸ್ ಅಗೇನ್. ಕಮಾಡಿಟಿ ABCDE ಎಂದು ಬರ್ಕೊಂಡಿದ್ದೀವಿ. ನಮಗೆ ಏನು ಕೊಟ್ಟಿದ್ದಾರೆ? ನಮಗೆ ಬೇಸ್ ಇಯರ್ ಕ್ವಾಂಟಿಟಿ ಮಾತ್ರ ಕೊಟ್ಟಿದ್ದಾರೆ. ಸೊ Q0 ವ್ಯಾಲ್ಯೂಸ್ ಇದೆ 20, 40, 40, 50, 50. ದೆನ್ ವಿ ಹ್ಯಾವ್ ಬಿನ್ ಗಿವನ್ ಬೇಸ್ ಇಯರ್ ಪ್ರೈಸ್ ಆಸ್ ವೆಲ್ ಆಸ್ ಕರೆಂಟ್ ಇಯರ್ ಪ್ರೈಸ್ ಎರಡೂ ಕೊಟ್ಟಿದ್ದಾರೆ. 2 ಕಾಲಮ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ, ವರ್ಕ್ ಮಾಡಿದ್ದೀವಿ, ಸರಿನಾ? ಬಟ್ ಹಾಗಾದರೆ ನಾವು ಲಾಸ್ಟ್ ಪರ್ಸ್ ಮೇಲೆ ವರ್ಕ್ ಮಾಡಬೇಕಂದ್ರೆ ನಮಗೆ ಯಾವ್ದು ಕಾಲಮ್ ಬೇಕು? ನಮಗೆ ಎಕ್ಸ್ಟ್ರಾ ಇನ್ನೂ 2 ಕಾಲಮ್ ಬೇಕಾಗುತ್ತೆ. ಯಾವುದು? P0 Q0 1 ಕಾಲಮ್ ಬೇಕು, ಇನ್ನೊಂದು P1 Q0 ಬೇಕಾಗುತ್ತೆ, ಸರಿನಾ? ಅದೆರಡು ಕಾಲಮ್ ಬರ್ಕೊಂಡು ಅದನ್ನು ಬೇಕಾಗಿರೋ ವ್ಯಾಲ್ಯೂಸ್ಗಳನ್ನು ಅಲ್ಲಿ ಬರ್ಕೊಂಡಿದ್ದೀವಿ, ನಾವು ಕಾಂಪಿಟೇಷನ್ ಮಾಡಿದ್ದೀವಿ. ಓಕೆ, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಬಂದಿದೆ ನಮಗೆ. ಸೊ ಸಮೇಷನ್ P0 Q0 ಈಸ್ 1890 ಇದೆ. ಸಮೇಷನ್ P1 Q0 ಈಸ್ 2830. These are the intermediary results. Now let us apply the formula. The last first price index number is P01 is equal to summation P1 Q0 divided by summation P0 Q0 multiplied by 100. So both numerator denominator ಎರಡು ಕಡೆ ನಮಗೆ ಯಾವುದಿದೆ? ಕ್ವಾಂಟಿಟಿ, ಬೇಸ್ ಇಯರ್ ಕ್ವಾಂಟಿಟಿ ಇದೆ. ಓಕೆ, ಸೊ ಇದ್ರ ಮೇಲೆ ವರ್ಕ್ ಮಾಡಿದರೆ ನಮಗೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ 149.78 ಅಂತ ಬರ್ತಾ ಇದೆ ಆನ್ಸರ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್. Problem 5. Using the following data, calculate appropriate price index numbers for the years 2010 and 2011 with regard to base 2005. ನಮಗೇನು ಹೇಳಿದ್ದಾರೆ ಇಲ್ಲಿ? ಅಪ್ರಾಪ್ರಿಯೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವಿಚ್ ಇಸ್ ಅಪ್ರಾಪ್ರಿಯೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್? ಆಲ್ ಡಿಪೆಂಡ್ಸ್ ಅಪಾನ್ ದ ಗಿವನ್ ಡಾಟಾ, isn't it? ಆಮೇಲೆ ಕ್ವೆಶನ್ ಏನಂತ ಹೇಳಿದ್ದಾರೆ? ವಿ ಬಿನ್ ಆಸ್ಕ್ಡ್ ಟು ಫೈಂಡ್ ವಾಟ್ ಈಸ್ ದ ಚೇಂಜ್ ಫಾರ್ ದ ಇಯರ್ಸ್ 2010 ಆ್ಯಂಡ್ 2011. 2 ವರ್ಷಕ್ಕೆ ಏನು ಚೇಂಜ್ ಆಗಿದೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಬೇಸಿಸ್ ಏನು? ವಿತ್ ರಿಗಾರ್ಡ್ ಟು ದ ಬೇಸ್ 2005. ಸೊ ಹಾಗಾದರೆ ಒನ್ ಥಿಂಗ್ ಈಸ್ ಕ್ಲಿಯರ್ ಹಿಯರ್, 2005 ಈಸ್ ಆ್ಯಕ್ಟಿಂಗ್ ಆಸ್ ಅ ಬೇಸ್ ಪೀರಿಯಡ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ 2005 ಏನಂತ ಇಟ್ಕೊಳ್ತೀವಿ ನಾವು? P0 ಅಂತ ರೆಫರ್ ಮಾಡ್ತೀವಿ. ಓಕೆ, 2005 ಇಂದ ಏನು ಪ್ರೈಸ್ ಕೊಟ್ಟಿದ್ದಾರೆ ಅದನ್ನು P0 ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಹಾಗಾದರೆ 2010 ಮತ್ತು 2011 ಏನಾಗುತ್ತೆ? ಸೊ 2010ನ ನಾವು ಅಲ್ಲಿ ಆ ಪೀರಿಯಡಲ್ಲಿ ಏನು ಪ್ರೈಸ್ ಕೊಟ್ಟಿದ್ದಾರೆ ಅದನ್ನು ನಾವು P1 ಅಂತ ಕನ್ಸಿಡರ್ ಮಾಡೋಣ. 2011 ಪ್ರೈಸ್ನ ನಾವು ಏನಂತ ಕನ್ಸಿಡರ್ ಮಾಡೋಣ? P2 ಅಂತ ಕನ್ಸಿಡರ್ ಮಾಡೋಣ, ಸರಿನಾ?
ನಮಗೇನು ಹೇಳ್ತಿದ್ದಾರೆ 2010ನಲ್ಲಿ ಎಷ್ಟು ಚೇಂಜ್ ಆಯಿತು, ಪ್ರೈಸ್ ಚೇಂಜ್ ಆಯಿತು ವಿತ್ ರೆಸ್ಪೆಕ್ಟ್ ಟು 2005 ನೋಡಿ. ಅದೇ ಥರ 2011 ಏನು ಪ್ರೈಸ್ ಚೇಂಜ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಬೇಸ್ ಪೀರಿಯಡ್ 2005 ನೋಡಿ ಅಂತ ಎರಡೂ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ವಿ ನೀಡ್ ಟು ಬಿ ವೆರಿ ಕ್ಲಿಯರ್ ಹಿಯರ್. ಓಕೆ, ಬಟ್ ಕ್ವಾಂಟಿಟೀಸಲ್ಲಿ ಏನು ಚೇಂಜ್ ಇದೆಯಾ? ಕ್ವಾಂಟಿಟೀಸಲ್ಲಿ ಏನೂ ಚೇಂಜ್ ಇಲ್ಲ, ಕ್ವಾಂಟಿಟಿ ಸೇಮ್ ಇದೆ. ಯಾವುದ್ರ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಯಾವ ವರ್ಷದ ಕ್ವಾಂಟಿಟಿ ಕೊಟ್ಟಿದ್ದಾರೆ? ಫಾರ್ 2005 ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಬೇಸ್ ಪೀರಿಯಡಿನ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನೇನು ಈ ಕಾಲಮ್ ಏನಂತ ಕನ್ಸಿಡರ್ ಮಾಡಬೇಕು? Q0 ಅಂತ ಕನ್ಸಿಡರ್ ಮಾಡಬೇಕು. ಸರಿ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಪ್ರೈಸಸ್ಸಲ್ಲಿ ವಿ ಹ್ಯಾವ್ ಬಿನ್ ಗಿವನ್ 3 ಇಯರ್ ಪ್ರೈಸ್ ಕೊಟ್ಟಿದ್ದಾರೆ, 2005, 2010, 2011. ಸರಿನಾ? ಸೊ 2010, 2011 ಏನು ವ್ಯತ್ಯಾಸ ಆಯಿತು ಅಂತ ಯಾವುದ್ರ ಜೊತೆ ನೋಡಿ ಅಂತ ಹೇಳಿದ್ದಾರೆ? 2005 ಜೊತೆ ನೋಡಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ 2005 ಏನಾಯಿತು? P0 ಆಯಿತು, ಬೇಸ್ ಇಯರ್ ಪ್ರೈಸ್ ಆಯಿತು. 2010 ಏನಾಗುತ್ತೆ? 2010 ವಿಲ್ ಬಿ P1, ಪ್ರೈಸ್ 1 ಆಗುತ್ತೆ, ಕರೆಂಟ್ ಪೀರಿಯಡ್ 1 ಆಗುತ್ತೆ. 2011 ಏನಾಗುತ್ತೆ? P2 ಅಂತ ಕನ್ಸಿಡರ್ ಮಾಡ್ತೀವಿ. ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಫಸ್ಟ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ದ ಟೇಬಲ್. ಸೊ ಟೇಬಲಲ್ಲಿ ಏನು ಬೇಕು ನಮಗೆ? ನಾವು ಬೇಸ್ ಇಯರ್ ಕ್ವಾಂಟಿಟಿ ಮಾತ್ರ ಕೊಟ್ಟಿದ್ದಾರೆ. ಸೊ ಬೇಸ್ ಇಯರ್ ಕ್ವಾಂಟಿಟಿ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನೇನು ಬೇಕಾಗತ್ತೆ? ಕಾಲಮ್ ನಮಗೆ ಲಾಸ್ಟ್ 2 ಕಾಲಮ್ ಬೇಕು. ಯಾವುದು? P1 Q0, ಇನ್ನೊಂದು P0 Q0 ಅಂತ 2 ಕಾಲಮ್ ಬೇಕಾಗುತ್ತೆ. ಸರಿನಾ? ಸೊ ಲೆಟ್ ಅಸ್ ರೈಟ್ ಡೌನ್. ಕಮೋಡಿಟಿ ಕೊಟ್ಟಿದ್ದಾರೆ, ರೈಸ್, ವೀಟ್, ಶುಗರ್, ದಾಲ್, ಆಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ? 2005 ಏನಂತ ಅಂದ್ಕೊಂಡಿದ್ದು ನಾವು? ಬೇಸ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ದಟನ್ನು P0 ಅಂತ ಇಂಡಿಕೇಟ್ ಮಾಡೋಣ. 19, 16, 14, 16. ನೆಕ್ಸ್ಟು 2011 ಏನಿದೆ, 10 ಏನಿದೆ ಅದನ್ನು ಕರೆಂಟ್ ಇಯರಲ್ಲಿ ಫಸ್ಟ್ ಕರೆಂಟ್ ಇಯರ್ ಅಂತ ಅಂದ್ಕೊಂಡಿರೋಣ. ಸರಿನಾ? ಸೊ 24, 21, 22, 140 ದೀಸ್ ಆರ್ ದ ಕರೆಂಟ್ ಪೀರಿಯಡ್ ಪ್ರೈಸಸ್ ಆಫ್ 2010. ಅದಾದಮೇಲೆ 2011 ಏನೋ ಕರೆಂಟ್ ಇಯರ್, ಅದು ಕೂಡ ಅದನ್ನು ಕರೆಂಟ್ ಇಯರ್ 2 ಅಂತ ಕನ್ಸಿಡರ್ ಮಾಡ್ಕೊಂಡಿರೋಣ. ಸೊ ಹಾಗಾಗಿ ಇದನ್ನು P2 ಅಂತ ಇಂಡಿಕೇಟ್ ಮಾಡ್ತಿದ್ದೀನಿ. 33, 24, 25 ಆ್ಯಂಡ್ 180. ಕ್ವಾಂಟಿಟಿ ಬೇಸ್ ಇಯರ್ ಕ್ವಾಂಟಿಟಿ ಮಾತ್ರ ಕೊಟ್ಟಿದ್ದಾರೆ ನಮಗೆ, ಅದಕ್ಕೋಸ್ಕರ Q0 ಅಂತ ಇಂಡಿಕೇಟ್ ಮಾಡಿದ್ದೀನಿ. 10, 2, 2, 1. ಓಕೆ, ನೆಕ್ಸ್ಟ್ ವರ್ಕ್ ಮಾಡಬೇಕೀಗ. ಫಸ್ಟಿಗೆ ಏನು ಮಾಡಬೇಕು? P0 Q0 ನೋಡ್ಕೊಳ್ಬೇಕು. ಸರಿನಾ? ಸೊ ಪ್ಲೀಸ್ ನೋಟಿಸ್ ದ ಟೇಬಲ್ ಹಿಯರ್. ಲೆಟ್ ಅಸ್ ಕನ್ಸಿಡರ್ ದ ಲಾಸ್ಟ್ 3 ಕಾಲಮ್ಸ್ ನೋಡಿ. ಅಲ್ಲಿ ಸ್ವಲ್ಪ ಚೇಂಜಸ್ಗಳಿದೆ. P0 Q0, ಇನ್ನೊಂದು ಕಾಲಮ್ ಹೆಡ್ಡಿಂಗ್ P1 Q0, ಲಾಸ್ಟ್ ಕಾಲಮ್ ಹೆಡ್ಡಿಂಗ್ P2 Q0. ಸರಿನಾ? ಸೊ ಫಸ್ಟಿಂದ ಏನೋ ನಮಗೆ ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ 2010 ವಿತ್ ರೆಸ್ಪೆಕ್ಟ್ ಟು 2005 ನೋಡಬೇಕು. ಇದನ್ನು ನೋಡಬೇಕಂತ ಹೇಳಿದ್ರೆ P0 Q0 ಮತ್ತು P1 Q0 ಈ 2 ಕಾಲಮ್ ಬೇಕು. ಸರಿ, ಅದೇ ನಮಗೆ ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ 2011 ವಿತ್ ರೆಸ್ಪೆಕ್ಟ್ ಟು ದ ಬೇಸ್ ಇಯರ್ 2005 ನೋಡಬೇಕು ಅಂದರೆ ನಮಗೆ P0 Q0 ಆಮೇಲೆ P2 Q0 ಬೇಕು. ಈ 2 ಕಾಲಮ್ಗಳು ಬೇಕಾಗುತ್ತೆ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ಆ ಕಾಲಮ್ ಹಾಕ್ಕೊಂಡು ಅದೇನು ಕಾಂಪಿಟೇಷನ್ ಮಾಡಲಿಕ್ಕಿದೆ ಆ ಕಾಂಪಿಟೇಷನ್ನ ಅಲ್ಲಿ ನೀವು ಮಾಡ್ಕೊಳ್ಬಿಡಿ. ಸರಿನಾ? ಸೊ ಆಫ್ಟರ್ ಪರ್ಫಾರ್ಮಿಂಗ್ ದ ಕಾಂಪಿಟೇಷನ್, ನೆಕ್ಸ್ಟ್ ಫಸ್ಟ್ ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ಇಯರ್ 2010 ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್ 2005 ನೋಡೋಣ. P01 ಈಸ್ ಈಕ್ವಲೆಂಟ್ ಟು ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಮಲ್ಟಿಪ್ಲೈಡ್ ಬೈ 100. ಓಕೆ, ಅಪ್ಲೈ ಮಾಡ್ತಿದ್ದೀರಾ? ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. P01ಗೆ ನಮಗೆ ವ್ಯಾಲ್ಯೂ 150.32 ಅಂತ ಬರ್ತಿದೆ. ಅಂದರೆ ನಾನು 2010 ಮತ್ತು 2005ನ ಕಂಪೇರ್ ಮಾಡಿದಾಗ ಅಕಾರ್ಡಿಂಗ್ ಟು ಲಾಸ್ಟ್ ಪ್ಲಸ್ ಎಷ್ಟು ಚೇಂಜ್ ಆಗಿದೆ? 150.32% ಚೇಂಜ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಸರಿ, ನೆಕ್ಸ್ಟ್ ಒನ್ಸ್ ಅಗೇನ್ ಮತ್ತು ಲಾಸ್ಟ್ ಪ್ಲಸ್ ಪ್ರೈಸ್ ಇಂಡೆಕ್ಸ್ ಅಪ್ಲೈ ಮಾಡಬೇಕು. ಯಾವ ಇಯರಿಗೆ? 2011 ಮತ್ತು 2005ಗೆ ಅಪ್ಲೈ ಮಾಡಬೇಕು. ಸರಿನಾ? ಸೊ ಹಾಗಾದರೆ ಯಾವುದಾದ್ರು ಬೇಕೀಗ? P02 ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಯಾಕೆ P02 ಅಂತ ಕನ್ಸಿಡರ್ ಮಾಡಬೇಕಿಲ್ಲಿ? ಇಲ್ಲಿ ನಾನು ಕರೆಂಟ್ ಇಯರ್ ಯಾವುದು? ಇಲ್ಲಿ ಸೆಕೆಂಡ್ ಕರೆಂಟ್ ಇಯರ್ನ ಕನ್ಸಿಡರ್ ಮಾಡ್ತಿದ್ದೀವಿ. 2011ನ ಕನ್ಸಿಡರ್ ಮಾಡ್ತಿದ್ದೀವಿ, ನಾಟ್ 2010. ಸೊ ಹಾಗಾಗಿ P02 ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ನೋಟೇಷನಲ್ಲಿ. ಓಕೆ, ಇಸ್ ಈಕ್ವಲ್ ಟು ಸಮೇಷನ್ P2 Q0, ಕೇರ್ಫುಲ್ ಆಗಿರಿ, P2 Q0 ಡಿವೈಡೆಡ್ ಬೈ P0 Q0. ಸೊ ವಾಟ್ ಈಸ್ P2 Q0 ವ್ಯಾಲ್ಯೂ? 608. ನೆಕ್ಸ್ಟ್ ಸಮೇಷನ್ P0 Q0 ವ್ಯಾಲ್ಯೂ 310 ಇದೆ. ಮಲ್ಟಿಪ್ಲೈಡ್ ವಿತ್ 100 ಮಾಡಿದ್ರೆ 196.13 ಅಂತ ಬರ್ತಿದೆ. ಸೊ ಅಂತ ಹೇಳಿದ್ರೆ ಏನು ಕನ್ಕ್ಲೂಷನ್? ಇಯರ್ 2011 ಈಸ್ ವೆನ್ ಕಂಪೇರ್ಡ್ ವಿತ್ 2005 ಜೊತೆ ಕಂಪೇರ್ ಮಾಡಿದಾಗ ಎಷ್ಟು ವ್ಯತ್ಯಾಸ ಆಗಿದೆ? 196.13% ಚೇಂಜ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಸರಿನಾ? ಸೊ ಹಿಯರ್ ವಿ ಫಿನಿಶ್ ದ ಫಾಲೋವಿಂಗ್ ಪ್ರಾಬ್ಲಮ್.